ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಯನ್ನು ತಿಳ್ಕೊಳ್ಳೋಣ. ಧರ್ಮ ಸೇತು ಕರುಣಾಯತನ ಕಸನ ಕಹು ಅಸ ರಾಮ ಲೋಗ ದುಖಿತ ದಿನ ದುಯಿ ದರಸ देखी लहहु विश्राम राम बचन सुनी सुभय समाजु जनु जल निधि महु बिकल जहाजु सुनी गुर गिरा सुमंगल मूला भयवु मनहु मारुत अनुकूला पावन पयतिहु काल नहाहि जो बिलोकी अघ ओघ नसाहि मंगल मूरति लोचन भरी भरी निरखहि हरषि दंडवत करी करी राम सैल बन देखन जाहि जह सुख सकल सकल दुख नाही झरना झरहि सुधासम बारी त्रिविध ताप हर त्रिविध बयारी बिटप बोली तृण अगणित जाति फल प्रसून पल्लव बहु भांति सुंदर सिला सुखद तरु चाही जाई बरनी बन छबಿ ಕೇಹಿ ಪಾಹಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಅಯೋಧ್ಯೆಯಲ್ಲಿ ಯಾರೂ ಇಲ್ಲ ಅಂತಂದ್ರೆ ರಾಜ್ಯವನ್ನ ನೋಡ್ಕೊಳ್ಳುವಂಥವ್ರು ಯಾರು? ಈಗ ನೀವು ಇಲ್ಲಿದ್ದೀರಾ, ನಾನು ಕಾಡಿಗೆ ಬಂದ್ಬಿಟ್ಟಿದ್ದೀನಿ, ನನ್ನ ತಂದೆ ಸ್ವರ್ಗದಲ್ಲಿದ್ದಾರೆ, ಭರತ ಶತ್ರುಘ್ನರು ಕೂಡ ಇಲ್ಲಿದ್ದಾರೆ. ಅದಕ್ಕೋಸ್ಕರ ಈಗ ಇಲ್ಲಿಂದ ನೀವೆಲ್ಲ ಹೋಗೋದು ಒಳ್ಳೆಯದು ಅಂತನ್ಬಿಟ್ಟು ವಸಿಷ್ಠರಿಗೆ ಹೇಳ್ತಾನೆ. ಆಗ ವಸಿಷ್ಠರು ಹೇಳ್ತಾರೆ, ರಾಮ ನೀನು ಧರ್ಮಸೇತು ಕರುಣಾಧಾಮನಾಗಿದೆಯಾ, ನೀನು ತುಂಬ ಕರುಣೆ ಇರುವಂಥವನಪ್ಪ, ನೀನಲ್ಲದೆ ಹೀಗೆ ಬೇರೆ ಯಾರು ತಾನೇ ಮಾತಾಡೋದಕ್ಕೆ ಸಾಧ್ಯ? ಜನರೆಲ್ಲ ದುಗುಡಗೊಂಡಿದ್ದಾರೆ, ತುಂಬಾ ದುಃಖ ಅನುಭವಿಸಿದ್ದಾರೆ, ವಿರಹವನ್ನು ಅನುಭವಿಸಿದ್ದಾರೆ. ರಾಮ ಲಕ್ಷ್ಮಣ ಯಾರು ಇಲ್ವಲ್ಲ ಅಂತನ್ಬಿಟ್ಟು ಅವ್ರು ತುಂಬ ನೊಂದಿದ್ದಾರೆ. ಅದರಲ್ಲಿ ದಶರಥ ಮಹಾರಾಜ ಬೇರೆ ಸ್ವರ್ಗಸ್ಥರಾಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ತುಂಬ ನೊಂದ್ಕೊಂಡಿದ್ದಾರೆ. 2 ದಿನ ನಿನ್ನ ದರ್ಶನ ಮಾಡಿ ಶಾಂತಿಯನ್ನು ಪಡೀಲಿ ಬಿಡು, ಆಮೇಲೆ ನಾವು ಹೊರಟು ಹೋಗ್ತೀವಿ, ಅವರ ಮನಸ್ಸಿಗೂ ಕೂಡ ಸ್ವಲ್ಪ ಸಮಾಧಾನ ಆಗಲಿ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಜನಗಳನ್ನು ಈಗಲೇ ಹೋಗಿ ಅಂತ ಹೇಳ್ಬೇಡಪ್ಪ, ಅವರು ಇನ್ನೂ ಬಹಳ ದುಃಖ ಪಟ್ಕೊಂಡ್ಬಿಡ್ತಾರೆ, 1-2 ದಿವಸ ಅವ್ರ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗಲಿ, ನಿನ್ನನ್ನು ನೋಡ್ತಾ ಇದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ, ಅಲ್ಲಿವರೆಗೂ ಸುಮ್ಮನೆ ಇರು, ಆಮೇಲೆ ನಾವು ಹೊರಟೋಗ್ಬಿಡ್ತೀವಿ ಅಂತಂದ್ಬಿಟ್ಟು ಹೇಳ್ತಾರೆ. ಶ್ರೀರಾಮ ಆಡಿದಂಥ ಮಾತುಗಳನ್ನು ಕೇಳಿ, ಅಂದರೆ ಆ ಜನಗಳೆಲ್ಲ ಕೇಳಿಸ್ಕೊಳ್ತಾರಲ್ಲ, ಅವರಿಗೆ ಹೇಗಾಗುತ್ತೆ ಅಂತಂದರೆ ಇಡೀ ಸಮಾಜಕ್ಕೇನೆ ನಡುಗಡಲಲ್ಲಿ, ಅಂದರೆ ಒಂದು ಸಮುದ್ರದ ಮಧ್ಯಭಾಗದಲ್ಲಿ ಹೋದಾಗ ಹಡಗು ಅಲ್ಲಾಡಿಬಿಟ್ರೆ ಹೇಗೆ ಗಾಬರಿ ಆಗುತ್ತೆ ನೋಡಿ, ನಮಗೆ ಎಲ್ಲಿ ಮುಳುಗೋಗುತ್ತೋ ಅಂತನ್ಬಿಟ್ಟು ಆ ರೀತಿಯ ಒಂದು ಗಾಬರಿ ಅವರಿಗೆಲ್ಲ ಆಗುತ್ತೆ. ಆದರೆ ಗುರು ವಸಿಷ್ಠರ ಮಂಗಳಕರವಾದಂತಹ ವಾಣಿಯನ್ನು ಕೇಳಿದಾಗ ಗುರುಗಳು ಇನ್ನೂ 1-2 ದಿವಸ ಇರಪ್ಪ, ಅವ್ರಿಗೆ ಸಮಾಧಾನ ಆಗಲಿ, ಅವ್ರು ಇಲ್ಲೇ ಇರಲಿ, ನಿನ್ನ ದರ್ಶನವನ್ನು ಮಾಡಲಿ, ಅವ್ರ ಮನಸ್ಸು ಸಮಾಧಾನ ಆದಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಅಟ್ಲೀಸ್ಟು ನಮಗಿನ್ನೂ 1-2 ದಿವಸ ಇರೋದಕ್ಕೆ ಆ ಗುರುಗಳು ಕೇಳ್ಕೊಂಡ್ರಲ್ಲ ಅಂತ ಆ ಗುರುಗಳ ವಾಣಿಯನ್ನು ಕೇಳಿದಾಗ ಅಯೋಧ್ಯಾವಾಸಿಗಳೆಲ್ಲರೂ ಕೂಡ ಹೇಗಾಗುತ್ತವ್ರಿಗೆ, ಆ ಹಡಗಿಗೆ ಅನುಕೂಲವಾದಂತಹ ಗಾಳಿ ಬೀಸಿದ್ರೆ ಹೇಗಿರುತ್ತೋ ಈಗ ಅಲ್ಲಾಡಕ್ಕೆ ಶುರುವಾಗಿರುತ್ತೆ. ಆದರೆ ಗಾಳಿ ಏನಾಯಿತು, ಆ ಹಡಗಿಗೆ ಹೇಗೆ ಬೇಕೋ ಆ ರೀತಿ ಬೀಸೋದಕ್ಕೆ ಶುರುವಾಗುತ್ತಲ್ಲ, ಆಗ ಅದು ಒಂದು ಡೇಂಜರಿಂದ ಪಾರಾದಂಗಿರುತ್ತಲ್ಲ, ಆ ರೀತಿ ಅವರಿಗೆ ಸಮಾಧಾನ ಆಗುತ್ತೆ. ಜನರೆಲ್ಲರೂ ಕೂಡ ಪ್ರತಿದಿನ ಸಕಲ ಪಾಪಹಾರಿಣಿಯಾದಂತಹ ಪಯಸ್ವಿನಿ ನದಿ, ಅಂದರೆ ಮಂದಾಕಿನಿ ನದಿ ಇದೆಯಲ್ಲ, ಅದರಲ್ಲಿ 3 ಹೊತ್ತು ಕೂಡ ಸ್ನಾನ ಮಾಡ್ತಾರೆ. ಮತ್ತು ಮಂಗಳ ಮೂರ್ತಿಯಾದಂತಹ ಶ್ರೀರಾಮನಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸ್ತಾರೆ. ನೋಡಿ, ಅವ್ರಿಗೆ ಸಿಕ್ಕದಂಥ ಒಂದು ಚಾನ್ಸ್ ಇದೆಯಲ್ಲ, ಅದನ್ನು ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ರಾಮ ಇದ್ದಾನೆ, ಅಲ್ಲಿ ಏನು ಸಾಧನೆ ಮಾಡಬೇಕು ಅದು ಮಾಡ್ತಾ ಇದ್ದಾರೆ. ನದಿ ಸಿಗೋದೇ ಅಪರೂಪ ಅಲ್ವಾ ನಮಗೆ, ಅದಕ್ಕೋಸ್ಕರ ನದಿ ಸಿಕ್ಕಿದಾಗ 3 ಹೊತ್ತು ಕೂಡ ನದಿಯಲ್ಲಿ ಮುಳುಗಿದಾಗ ನಮ್ಮ ಪಾಪಗಳು ಕಳ್ಕೊಂಡು ಹೋಗುತ್ತೆ, ನಮ್ಮ ಶರೀರ ಶುದ್ಧವಾಗುತ್ತೆ, ಮನಸ್ಸು ಶುದ್ಧವಾಗುತ್ತೆ, ನಮ್ಮ ಪಾಪಗಳು ಕೂಡ ಕಡಿಮೆ ಆಗಿಬಿಡುತ್ತೆ. ಮತ್ತು ಅದರಲ್ಲಿ ಮುಳುಗು ಹಾಕೋದೊಂದು ಆನಂದ ಸಿಗುತ್ತೆ ನಮಗೆ. ಆಮೇಲೆ ಅಲ್ಲಿ ಭಗವಂತ ಬೇರೆ ಇದ್ದಾನೆ, ಅವನಿಗೆ ಹೋಗಿ ಮತ್ತೆ ದೀರ್ಘದಂಡ ಪ್ರಣಾಮಗಳನ್ನು ಮಾಡೋದು, ಇದು ನಾವು ಮಾಡಬೇಕಾಗಿರುವಂಥದ್ದು. ಎಲ್ಲಿ ತೀರ್ಥಕ್ಷೇತ್ರಗಳು ಸಿಗುತ್ತೋ
ಅಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ಸಾಧನೆ ಮಾಡೋದಕ್ಕಾಗುತ್ತೋ ಅದೆಲ್ಲವನ್ನು ಅಲ್ಲಿ ಮಾಡಿಬಿಡ್ಬೇಕು. ಯಾಕಂದರೆ ಮನೆಗಳಿಗೆ ಬಂದಮೇಲೆ ಅಷ್ಟು ಮಾಡೋದಕ್ಕೆ ನಮಗೆ ಸಾಧ್ಯನೇ ಆಗಲ್ಲ. ಅಲ್ಲೂ ಹೋದಾಗಲೂ ನಾವು ಬರೀ ಐಹಿಕದ ವಿಚಾರದಲ್ಲಿ ಮುಳುಗಿದ್ರೆ ಏನೂ ಪ್ರಯೋಜನ ಇಲ್ಲ. ಅಲ್ಲಿ ಹೋಗೋದು ಒಂದೇ, ಇಲ್ಲಿ ಇರೋದು ಒಂದೇ, ಹಂಗಾಗ್ಬಿಡತ್ತೆ. ಅಂಥ ಕಡೆ ಹೋಗೋದಕ್ಕೆ ನಮ್ಗೆ ಚಾನ್ಸ್ ಸಿಗೋದೇ ಕಡಿಮೆ. ಅಂಥ ಕಡೆ ಹೋದಾಗ ಅದರ ಉಪಯೋಗವನ್ನು ನಾವು ಪಡ್ಕೊಳ್ಬೇಕು. ಇಲ್ಲಿ ಅವರು ಆ ರೀತಿ ಮಾಡ್ತಾಯಿದ್ರು. 3 ಹೊತ್ತು ಕೂಡ ನದಿಯಲ್ಲಿ ಸ್ನಾನ ಮಾಡಿ ರಾಮನಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಅವನ ಅಲೌಕಿಕವಾದಂತಹ ರೂಪವನ್ನು ಕಣ್ತುಂಬ ನೋಡಿ ಆನಂದ ಪಡ್ತಾ ಇದ್ರು. ಅವರೆಲ್ಲರೂ ಕೂಡ ಶ್ರೀರಾಮನು ಇದ್ದ ಚಿತ್ರಕೂಟದ ಕಾಮದ ಗಿರಿ ಪರ್ವತವನ್ನ ಅಂದರೆ ಆ ವನವನ್ನು ನೋಡೋದಕ್ಕೆ ಅವರು ಹೋಗಿ ಬರ್ತಾ ಇದ್ರು. ಈಗ ಅಲ್ಲಿದ್ರಲ್ವಾ ವನ ಹೇಗಿದೆ, ರಾಮ ಇರುವಂಥ ಜಾಗ ಎಷ್ಟು ಚೆನ್ನಾಗಿದೆ ನೋಡೋಣ ಅಂತಂದ್ಬಿಟ್ಟು ಅವರು ಅದನ್ನೆಲ್ಲ ನೋಡೋದಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಎಲ್ಲ ರೀತಿಯ ಸುಖ ಕೂಡ ಇತ್ತು, ಯಾವ ದುಃಖ ಕೂಡ ಇರಲಿಲ್ಲ. ಅಲ್ಲಿಯ ಝರಿಗಳಿರುತ್ತಲ್ಲ, ನೀರಿನ ತೊರೆಗಳು, ಅದು ಅಮೃತದಂತಹ ನೀರನ್ನು ಹರಿಸ್ತಾ ಇತ್ತು. ಆ ಪ್ರಕೃತಿಯಲ್ಲಿ ಡೈರೆಕ್ಟಾಗಿ ಸಿಗುತ್ತಲ್ಲ ನೀರು, ಅದು ತುಂಬ ರುಚಿಯಾಗಿರುತ್ತೆ. ಅಲ್ಲಿಂದ ನಮ್ಮೊರೆಗೆ ಸೇರೋ ಅಷ್ಟರಲ್ಲಿ ಅದು ಕೊಳಕಾಗ್ಬಿಟ್ಟಿರುತ್ತಲ್ವ. ಆದರೆ ಅಲ್ಲಿ ಒರಿಜಿನಲ್ ನೀರು ಸಿಗುತ್ತಲ್ವ, ಅದು ತುಂಬ ಚೆನ್ನಾಗಿರುತ್ತೆ. ಶೀತಲ, ಮಂದ ಮತ್ತು ಸುಗಂಧಿತ, ಈ 3 ಬಗೆಯ ಗಾಳಿ ಕೂಡ ಬೀಸ್ತಾ ಇತ್ತು. ಗಾಳಿ ಹೇಗಿರಬೇಕು ಅಂದರೆ ಶೀತಲವಾಗಿರಬೇಕು. ಅಂದರೆ ಶೀತಲ ಅಂತಂದರೆ ಹೇಗೆ, ತುಂಬ ತಣ್ಣಗೂ ಇರೋದಿಲ್ಲ, ಅದು ಆ ರೀತಿ ಶೀತಲವಾಗಿರುತ್ತೆ. ಮತ್ತು ಮಂದ ಅಂತಂದರೆ ತುಂಬ ಜೋರಾಗಿ ಬೀಸಲ್ಲ, ನಿಧಾನಕ್ಕೂ ಬೀಸಲ್ಲ, ನಮ್ಮ ಶರೀರಕ್ಕೆ ಹಿತ ಅನಿಸುತ್ತಲ್ಲ ಆ ರೀತಿ, ಅದನ್ನು ಮಂದ ಅಂತ ಹೇಳ್ತಾರೆ. ಆಮೇಲೆ ಸುಗಂಧಿತ, ಅಲ್ಲಿರುವಂಥ ಹೂಗಳು, ಗಿಡ ಮರಗಳ ಅದರ ಒಂದು ಸುವಾಸನೆ ಇರುತ್ತಲ್ಲ, ಅದು ಕೂಡ ಬರ್ತಾ ಇರುತ್ತೆ. ಈ ರೀತಿ ಗಾಳಿ ಬೀಸ್ತಾ ಇತ್ತು. ಅವರ ದೈವಿಕ, ದೈಹಿಕ, ಭೌತಿಕ ಅನ್ನುವಂಥ ತಾಪತ್ರಯಗಳು, ಅಂದರೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅಂತ 3 ರೀತಿಯ ನಮಗೆ ತಾಪತ್ರಯಗಳಿರುತ್ತಲ್ಲ, ಅದೆಲ್ಲವನ್ನ ದೂರ ಮಾಡ್ತಾ ಇತ್ತು. ಅಂದರೆ ಶಾರೀರಿಕವಾಗಲಿ, ಮಾನಸಿಕವಾಗಿ ಆಗಲಿ, ಬೇರೆಯವರಿಂದ ಆಗಲಿ ಏನೇನೋ ತೊಂದರೆಗಳಿರುತ್ತಲ್ಲ, ಆ ಯಾವ ತೊಂದರೆಗಳು ಅವ್ರಿಗಿರಲಿಲ್ಲ. ಆ ರೀತಿ ಅದು ದೂರ ಮಾಡ್ತಾ ಇತ್ತು. ಅಲ್ಲಿ ಅಸಂಖ್ಯ ಜಾತಿಯ ಗಿಡಮರಗಳು, ಬಳ್ಳಿಗಳು, ತೃಣಗಳು ಎಲ್ಲವೂ ಇದ್ವು. ಅನೇಕ ರೀತಿಯ ಹೂವು, ಹಣ್ಣುಗಳು ಮತ್ತು ಪತ್ರೆಗಳು ಎಲ್ಲ ಇತ್ತು. ಸುಂದರವಾದಂತಹ ಶಿಲೆಗಳಿದ್ದು, ಆ ವೃಕ್ಷಗಳ ತಣ್ಣಗಿರುವಂತಹ ನೆರಳು ಇರುತ್ತಲ್ಲ, ಅದು ನಮಗೆ ಸುಖ ಕೊಡೋ ಥರ ಇತ್ತು. ಅಷ್ಟು ಚೆನ್ನಾಗಿತ್ತು ಅಲ್ಲಿನ ಮರಗಳು, ಆ ಮರಗಳ ನೆರಳು. ಆ ಕಾಡಿನ ಚೆಲುವನ್ನು ವರ್ಣಿಸೋದಕ್ಕೆ ಅಸಾಧ್ಯ. ಈ ರೀತಿ ಕಾಡಿನ ಸೌಂದರ್ಯವನ್ನು ಇಲ್ಲಿ ತುಳಸಿದಾಸರು ವರ್ಣನೆ ಮಾಡ್ತಾ ಇದ್ದಾರೆ. ರಾಮ ಇದ್ದಂಥ ಕಾಡು ಹೇಗಿತ್ತು ಅಂತಂದ್ಬಿಟ್ಟು ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.